ಹಾಯ್ ಹಲೋ ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗೇ ಇರ್ತೀರಾ? ನಾನು ಮಾತ್ರ ಗಬ್ಬಾಗಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ವಡ್ಡಿ ಥರ ಇದ್ದೀನಿ ಅಲ್ವಾ? ಸೊ ಬೆಳಗಿನ ಶುಭೋದಯ. 9:30 ಬೆಳಗ್ಗೆಯಿಂದ ಲೀಟ್ರಲ್ಲಿ ನಿಜಕ್ಕೂ ಸುಸ್ತಾಯಿತು. ಪೇಂಟ್ ಅವ್ರು ಬರ್ತೀನಿ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ಪೇಂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಏನು ಹಂಗಿದ್ದೀನೋ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತೀನಿ. ನಾನು ಒಬ್ಬಳು ಹಿಂಗೆ ಬಡ್ಬಡ್ಡಿ ಥರ ಕಾಣ್ತಾ ಇದ್ದೀನಲ್ವ, ಇದು ನನ್ನ ರಿಯಲ್. ನಾನು ಹಿಂಗೆ ಇರೋದು. ಕೆಲಸ ಗಾಯ್ಸ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಿತ್ತಿ ಹೋದ್ರಿ ಬಟ್ಟೆ ಎಲ್ಲ ಒದ್ದೆ ಆಗಿ. ಸೊ ಗಾಯ್ಸ್ ಏನು ಗೊತ್ತಾ ವಿಷಯ, ಎಲ್ಲ ಧೂಳೆಲ್ಲ ತೆಗೆದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಇನ್ನೂ ಬಂದಿಲ್ಲ ಪೇಂಟ್ ಅವರು. ಟೀ ಕುಡಿತಾ ಇದ್ದೀನಿ. ವಾಕ್ ಮುಗಿಸ್ಕೊಂಡು ಬಂದಾಗಿಂದ, ಆ್ಯಕ್ಚುಲಿ ಎದ್ದಾಗಿಂದನೂ ಫ್ರೀ ಇಲ್ಲ. ಸಖತ್ತಾಗಿದೆ. ಏಲಕ್ಕಿ, ಶುಂಠಿ, ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ಮಸಾಲ ಚಾಯ್ಗೆ. ಬೇಕಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಪುಳಿಯೋಗರೆ, ಕೇಸರಿ ಬಾತು, ಅದ್ರ ಜೊತೆ ರಸಾಯನ, ಬಾಳೆಹಣ್ಣು ರಸಾಯನ, ಕಡಲೆಪುರಿ ರಸಾಯನ, ಅದ್ರ ಜೊತೆ ವೆಜ್ ಪಲಾವ್. ಇವತ್ತು ಶ್ರಾವಣ ಶನಿವಾರದ ಪ್ರಸಾದ ಇದೆ. ಹೋಗೋಕ್ಕಾಗಲಿಲ್ಲ, ನಾನು ಹಿಂಗಿದ್ದೀನಿ. ಸೊ ಹಾಗಾಗಿ ಅವರೇ ಎಲ್ಲ ಹೋದರು, ತೊಗೊಂಡೋದ್ರು. ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ತುಂಬಾ ಕೆಲಸ. ಹಬ್ಬದ ಪೇಂಟಿಂಗ್ ಹಬ್ಬ ಇನ್ನು 7-6 ಡೇಸ್ ಇದೆ. ಏನು ಕೆಲಸ ಮಾಡೋದೋ ಏನು ಬಿಡೋದೋ ನನಗಂತೂ ಏನೂ ಗೊತ್ತಾಗ್ತಾಯಿಲ್ಲ. ಆಂಟಿನ ಕರ್ಕೊಂಡಿದ್ದೀನಿ ಸ್ವಲ್ಪ ಹೆಲ್ಪ್ಗೆ. ಸೊ ಇಬ್ಬರು ಸೇರ್ಕೊಂಡು ಮಾಡ್ಕೋತಾ ಇದ್ದೀವಿ. ಅವ್ರು ಬೇಗ ಬಂದುಬಿಟ್ರೆ ಪೇಂಟ್ ಅವರು ನಂಗೆ ಸಾಕಾಗ್ಬಿಡತ್ತೆ. ಅದ್ರ ಜೊತೆ ನನ್ನ ಮಕ್ಳಿಗೆ ಟೆಸ್ಟ್ ಗೈಸ್, ಫ್ರೀನೇ ಇಲ್ಲ. ಅವ್ರಿಗೂ ಓದಿಸ್ಬೇಕು, ಬರೆಸ್ಬೇಕು, ನಿಜಕ್ಕೂ ಫ್ರೀ ಇಲ್ಲ. ಅವ್ರಿಗೂ ಟೆಸ್ಟು. ಏನು ಮಾಡ್ತೀನೋ ಏನು ಎತ್ತಾ, ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಕೈಕಾಲೆಲ್ಲ ನೋವು, ಹತ್ತು ಇಳಿದು ಅದ್ರ ಜೊತೆ ವಾಕ್ ಅದು ಇದು ಅಂದ್ಕೊಂಡು. ಸೊ ಇದೆಲ್ಲ ಕೆಲಸ ಮುಗಿಸಿ ಈ ವ್ಲಾಗ್ ಹೇಗೋಗುತ್ತೋ ನಿಜಕ್ಕೂ ಗೊತ್ತಿಲ್ಲ. ಸೊ ಸ್ಟಾರ್ಟ್ ಮಾಡಿದ್ದೀನಿ. ಏನೇನಾಗುತ್ತೆ ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್. ಓಕೆ, ಎಲ್ಲೂ ಹೋಗಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ಒಂದು ಸಪೋರ್ಟ್ ಮಾಡಿ. ಲವ್ ಯು. ಏನಕ್ಕ ನೀವು ಹಿಂಗಿದ್ದೀರಾ ಅಂದ್ಕೋಬೇಡಿ, ನೀವು ಹಿಂಗೆ ಇರ್ತೀರ ಮನೇಲಿ, ನನಗೂ ಗೊತ್ತು ಅಲ್ವಾ? ನಿಮ್ಮ ಮನೆ ಮಗಳು ನ್ಯಾಚುರಲ್ ಶ್ವೇತಾ ಕಾನನ್. ನಾನು ಹಿಂಗೆ ಇರೋದು ಗೈಸ್. ಇಷ್ಟ ಆಗುತ್ತಾ? ಹಿಂಗಿದ್ರೆ ಇಷ್ಟ ಆಗುತ್ತಾ? ನೀಟಾಗಿ ರೆಡಿಯಾಗಿದ್ರೆ ಇಷ್ಟ ಆಗುತ್ತಾ? ಕಮೆಂಟ್ ಮಾಡಿ ನೋಡೋಣ. ನಿದ್ರೆ ಇಲ್ಲ, ಕಣ್ಣೆಲ್ಲ ಒಳಗೊಟ್ಟೋಗ್ಬಿಟ್ಟೈತಿ. ಡಾರ್ಕ್ ಸರ್ಕಲ್ ಆಗ್ತಾ ಇದೆ ಗಾಯ್ಸ್. ವಯಸ್ಸಾಗ್ತೈತಿ, ವಯಸ್ಸು ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ನಾನು ಹಿಂದಿನ ದಿನ ಅಂದರೆ ಈ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಹಿಂದಿನ ದಿನ ಏನೇನಾಯಿತು ಅಂತ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ಫ್ಲೋರ್ ಟ್ಯಾಂಕಿ ರೂಮ್, ಟ್ಯಾಂಕ್ಸ್ ಎಲ್ಲ ಕ್ಲೀನ್ ಮಾಡಿಸಿದ್ದೆ, ನೀವು ನೋಡಿದ್ರಿ. ಅದೆಲ್ಲ ಗಲೀಜೆಲ್ಲ ತೆಗೆದು ಬಿಟ್ಬಿಟ್ಟಿದ್ರು. ನಾನು ಸ್ವಲ್ಪ ಬಿಸಿಲು ಬರಲಿ, ಎಲ್ಲ ಉಜ್ಜಿ ತೊಳೆಯೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನನಗೆ ಹಂಗಂಗೆ ಬದಿ ಗಲೀಜೆಲ್ಲ ಇಟ್ಕೊಳಕ್ಕಾಗಲ್ಲ. ಪಾಪ ಮೇಲ್ಗಡೆ ಬಾಡಿಗೆಯವ್ರು ಇದ್ದಾರೆ, ಬಟ್ ಅವ್ರಿಗೂ ನಾನು ಬರ್ಡನ್ ಕೊಡೋಕ್ಕೆ ಇಷ್ಟಪಡಲ್ಲ. ಅವರು ಮೇಡಮ್ ಬಿಡಿ ನಾನು ತೊಳ್ಕೊತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ನಾನು ಇಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಾನು ತೊಳ್ಕೊಡ್ತೀನಿ ನೀಟಾಗಿ ಅಂತ ಹೇಳ್ತಾಯಿದ್ದೆ. ಸಖತ್ತು ತುಂಬಾ ಗಲೀಜಾಗಿತ್ತು. ಸಂಜೆ ಆಗೋಗಿತ್ತು. ಸೊ ಎಲ್ಲ ತೊಳೆದು ನೀಟಾಗಿ ಉಜ್ಜಿ ಫ್ರೆಶ್ ಅಪ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಬ್ಲೀಚಿಂಗ್ ಪೌಡರ್, ಆ್ಯಸಿಡ್ ಆ ಥರದ್ದೆಲ್ಲ ಹಾಕಿ ಒಂದು 5-10 ನಿಮಿಷ ಬಿಟ್ಬಿಟ್ಟು ಉಜ್ಜಿದ್ರೆ ಅದೇನಿದೆ ಪಾಚಿ ಬದಿ ಎಲ್ಲ ಕ್ಲೀನ್ ಆಗುತ್ತೆ. ಈಗ ಟ್ಯಾಂಕ್ ಸಂಪು 3 ಟ್ಯಾಂಕು ಮೇಲ್ಗಡೆ ಕ್ಲೀನ್ ಮಾಡಿದ್ದಲ್ವಾ, 3 ತುಂಬ ಗಲೀಜಾಗಿತ್ತು. ಯಾಕಂದರೆ ನಾವು ಬೋರ್ ಆನ್ ಮಾಡ್ತಿರ್ತೀವಿ. ಬೋರಲ್ಲೂ ಕೂಡ ಮಣ್ಣು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಒಂದೊಂದ್ಸಲಿ ಕಾವೇರಿ ವಾಟರ್ ಕೂಡ ಮಳೆಗಾಲದಲ್ಲಿ ಬದಿ ಬರುತ್ತೆ. ಹೀಗಾಗಿ ನನಗೆ ಮಾಡ್ತಾ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ಒಂದು ಕಡೆಯಿಂದ ಸತೀಶ್ ಹೇಳಿದರು ಬಿಲ್ಡಿಂಗ್ ಫುಲ್ಲು ಪೇಂಟ್ ಮಾಡಿಸೋಣ ಈ ಸಲ ಅಂತ. ಬಿಕಾಸ್ ಆಫ್ ಎಲ್ಲ ಹೇರ್ ಕ್ರ್ಯಾಕ್ ಹೊಡೆದಿತ್ತು ಅಂತ ಆಯಿಲ್ ಪೇಂಟ್ನ ಅದೇ ಪಟ್ಟಿ ಮಾಡಿ ಬಿಟ್ಟಿದ್ವಿ. 1 ಇಯರ್ ಆಗಿತ್ತು. ಆಮೇಲೆ ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಸರ್, ಆಮೇಲೆ ಮಾಡಿಕೊಡ್ತೀನಿ ಫುಲ್ ಬಿಲ್ಡಿಂಗನ್ನ ಪೇಂಟ್ ಮಾಡಿಸೋಣ ಅಂತ ನಮ್ಮದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು. ಯಾಕಂದರೆ 5-6 ವರ್ಷ ಆಗಿದೆ, 7 ವರ್ಷ 8 ವರ್ಷ ಆಗಿದೆ ಮನೆ ಕಟ್ಟಿ. ಒಂದ್ಸಲಿ ಮಾಡಿಸೋಣ ಫುಲ್ ಬಿಲ್ಡಿಂಗ್. ಹೇರ್ ಕ್ರಾಕ್ ಎಲ್ಲ ಕ್ಲೀನಾಗಿ ಒಣಗಿದೆಯಲ್ವ, ಹಾಗಾಗಿ ಮಾಡಿಸೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಈ ಮಳೆ ಸೊನೆ ಮಳೆ, ಬಿಸಿಲಿಲ್ಲ, ಮೋಡ ಕವಿದ ವಾತಾವರಣ, ಮಂಕು ಒಂಥರ. ಹಾಗಾಗಿ
ನೆಕ್ಸ್ಟ್ ನೋಡೋಣ. ಈ ದೀಪಾವಳಿ ಟೈಮ್, ಈ ಮಳೆಗಾಲ ಮುಗೀಲಿ, ದೀಪಾವಳಿ ಮುಗಿಬೇಕು, ಮಳೆ ಮುಗಿಬೇಕು ಅಂದರೆ ಮುಗೀಲಿ, ಆಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡು ಸದ್ಯಕ್ಕೀಗ ಮನೆ ಒಳಗಡೆ ಮಾಡಿಸ್ಕೊಳ್ಳೋಣ. ವರ್ಷ ಮಾಡಿಸ್ಕೊತಾ ಇರ್ತೀನಿ. ಆದರೂ ಮಕ್ಕಳಿರೋ ಮನೆ ನಿಮಗೆ ಗೊತ್ತು, ಗಲೀಜಾಗುತ್ತೆ, ಧೂಪ ಹಾಕ್ತಿರ್ತೀವಿ, ಅದರದ್ದೆಲ್ಲ ಕೀಟಗಳು ಈ ಥರದ್ದೆಲ್ಲ ಕಟ್ಕೊಳ್ಳುತ್ತೆ. ಅದು ನಿಮಗೆಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡ್ವಿ. ಸೊ ಫಸ್ಟಿಗೆ ನಾನು ಎಲ್ಲ ತಾರಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ನಾಳೆ ಮೆಟ್ಲೆಲ್ಲ 3 ಫ್ಲೋರಿಂದ ನೀಟಾಗಿ ಮೆಟ್ಲೆಲ್ಲ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ಮನ್ಸ್ಗೊಂಥರ ಸಮಾಧಾನ, ಎಲ್ಲ ಫೈನಲಾಗಿ ಕ್ಲೀನ್ ಆಯ್ತಪ್ಪ ಅನ್ನೋ ಥರ ಒಂಥರ ಫೀಲ್ ಆಗುತ್ತೆ. ಸೊ ಅಲ್ಲಿ ಮೇಲೆ ಒಂದು ನಲ್ಲಿ ಇದೆ, ಹಾಗಾಗಿ ಈಸಿ ಆಯಿತು ನೀರು ಎತ್ಕೊಳ್ಳೋಕ್ಕೆ ಮಾಡೋಕ್ಕೆ. ಸೊ ಒಂದು ಚೂರು ಬಿಟ್ಟಿಲ್ಲ, ಎಲ್ಲ ತಾರಿಸಿ ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅವ್ರು ಹಂಗೂ ರೆಂಟಲ್ಲಿರೋರು ಹೇಳ್ತಿದ್ರು, ಮೇಡಮ್ ನಾನು ಕ್ಲೀನ್ ಮಾಡ್ತೀನಿ ಬಿಡಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ. ಬಟ್ ನನಗೆ ಹಂಗೆ ಬಿಡೋಕ್ಕಂತೂ ಇಷ್ಟ ಆಗಲ್ಲ. ನಿಮಗೂ ಗೊತ್ತು ನಾನು ಎಷ್ಟು ಕ್ಲೀನ್ ಮಾಡ್ತಿರ್ತೀನಿ, ಹೀಗೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಸೊ ಫೈನಲಿ ಒಂದು ಮಟ್ಟಕ್ಕೆ ಸಮಾಧಾನ ಆಯಿತು. ಸಂಜೆ 7:15 ಆಗೋಯ್ತು ಗೈಸ್. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ನಾನಿನ್ನು ಬಂದು ಸ್ನಾನ ಮಾಡಿ ಇವರಿಬ್ರಿಗೂ ಸ್ವಲ್ಪ ಓದಿಸೋದು ಬರ್ಸೋದು ಮಾಡಬೇಕಿತ್ತು. ಈ ಕೆಲಸದ ಟೆನ್ಷನ್ ಜೊತೆಗೆ ಈ ಟೆಸ್ಟ್ದು ಒಂದು ಟೆನ್ಷನ್ ಸ್ಟಾರ್ಟ್ ಆಗಿದೆ. ಒಂದೇನಂತ ಅಂದರೆ, ಇದೆಲ್ಲ ಮುಗಿದ ಮೇಲೆ ಟೆಸ್ಟ್ ಸ್ಟಾರ್ಟ್ ಆಗಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಆ ಹಬ್ಬದ ಕೆಲಸ ಎಲ್ಲ ಮುಗಿದ ಮೇಲೆ ಆಗಿದ್ದಿದ್ರೆ. ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಆ್ಯಸ್ ಯೂಶುವಲಾಗಿ ಎದ್ದು ಬಾಗಿಲು ತೊಳೆದು ರಂಗೋಲೆ ಹಾಕಿ, ನಿಮ್ಮೆಲ್ರಿಗೂ ಗೊತ್ತು ರೆಗ್ಯುಲರಾಗಿ ವಾಕ್ ಹೋಗ್ತೀನಿ ಅಂತ ಹೇಳಿ. ಸೊ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ಬರೋ ಅಷ್ಟರಲ್ಲಿ 2 ಕ್ವಿಂಟಾಲ್ ಪುಳಿಯೋಗರೆ. ಶ್ರಾವಣ ಶನಿವಾರದ ಪ್ರಯುಕ್ತ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಕೊಡೋಣ ಅಂತ. ಈ ನಡುವೆ ನನಗೆ ಗ್ರಹಗತಿಗಳು ಸರಿ ಇಲ್ಲ, ನನಗೆ ಅಂತಲ್ಲ ಸತೀಶ್ಗೂ ಅಷ್ಟೇ. ಮೇಲಿಂದ ಮೇಲೆ ಕೆಟ್ಟದಾಗ್ತಾನೆ ಇದೆ. 5 ಕಾಲು ಕರೆಕ್ಟಾಗಿ ಗಂಜಿ ಮತ್ತು ಕಾಫಿ ತೊಗೊಂಡು ಕೆಳಗಡೆ ಬಂದೆ. ವಾಕ್ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಸತೀಶ್ ಹೇಳ್ತಾಯಿದ್ರು, ಬಾಯಲ್ಲಿ ಸ್ವಲ್ಪ ಕೇಸರಿ ಬಾತದ ಪಾತ್ರೆ ತಳ ಕಚ್ಚುತ್ತಾ ಇದೆ, ಅಳ್ಳಾಡಿಸು, ಫೋನ್ ಇಡೋ ಆ ಕಡೆ, ಬಾಯ್ಲಿ ಅಂತ. ಹುಡುಗರು ಯಾರೂ ನಿದ್ದೆ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮ ಹುಡುಗರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು, ತುಂಬ ಶ್ರಮಜೀವಿಗಳು. ಸೊ 3 ಗಂಟೆ ರಾತ್ರಿಗೆ ಎದ್ದು ನೋಡಿ 5 ಕಾಲು ಅಷ್ಟರಲ್ಲಿ 2 ಕ್ವಿಂಟಾಲ್ ರೈಸ್ ಮಾಡಿದ್ದಾರೆ. ಮೊಸರನ್ನಕ್ಕೆ ಬೇರೆ, ಪುಳಿಯೋಗರೆಗೆ ಬೇರೆ. ಸೊ ಕೇಸರಿ ಬಾತ್ ಮಾಡಬೇಕಾಗಿತ್ತು. ಪುಳಿಯೋಗರೆಗೆ ರೈಸ್ ಮಾಡಿಕೊಂಡ್ರೆ ಗೊಜ್ಜು ಮಾಡಿ ಇಟ್ಕೊಂಡಿದ್ರು ಹಿಂದಿನ ದಿನವೇ, ಅದನ್ನು ಕಲಿಸ್ಕೊಳ್ಳೋದು ಆ ಥರ. ದೇವಸ್ಥಾನಕ್ಕೆಲ್ಲ ಬೆಳ್ಳುಳ್ಳಿ ಆ ಥರದ್ದೆಲ್ಲ ಏನೂ ಹಾಕೋಂಗಿಲ್ಲ, ದೇವಸ್ಥಾನಕ್ಕೆ ಕೊಡೋಕ್ಕಲ್ವಾ ಅಂತ. ಸೊ ನಾನು ಹೋಗ್ಲಿಕ್ಕಾಗಲಿಲ್ಲ, ನಂಗೆ ತುಂಬ ಕೆಲಸಗಳು. ಯಾಕಂದರೆ ಪೇಂಟ್ ಅವ್ರು ಬರ್ತೀನಿ ಅಂತ ಹೇಳಿದ್ರಲ್ವ. ಸೊ ಮನೆ ಕೆಲಸ ಬಿಟ್ಟು ನಾನು ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ ನಾನಿವಾಗ ಕೇಸರಿ ಬಾತದ್ದು ಏನಿದೆ ಅದು ತಳ ಕಚ್ಚಿಬಿಡುತ್ತೆ ಅಂತ ಎಲ್ಲ ನೀಟಾಗಿ ತಿರುಗಿಸ್ತಾ ಇದ್ದೀನಿ. ಯಾರಾದರೂ ಒಬ್ಬರು ನೀಟಾಗಿ ಮೇಂಟೈನ್ ಮಾಡೋರ ಜೊತೆಗೆ ಒಬ್ಬರು ಇರಬೇಕು ಗೈಸ್, ಇಲ್ಲ ಅಂದರೆ ಎಕ್ಕುಟ್ಟೋಗ್ಬಿಡುತ್ತೆ. ಒಬ್ಬರು ನೋಡ್ಕೊಳ್ಳೋಕ್ಕೆ ಮಾಡೋಕ್ಕೆ ಇರಬೇಕು. ಈ ವಿಷಯದಲ್ಲಿ ನನ್ನದೇ ತಪ್ಪು ಅಂತ ನಾನು ಅನ್ಕೋತೀನಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬರು ಹುಡುಗನ ನಾವು ಇಟ್ಕೊಂಡಿದ್ವಿ, ಹೇಳಿಕೆ ಮಾತುಗಳು ಕೇಳಬಾರ್ದು ಅನ್ನೋದಕ್ಕೆ ಈಗ ವೆರಿ ಗುಡ್ ಎಕ್ಸಾಂಪಲ್ ನಾನೇ ಅನುಭವಿಸ್ತಾ ಇದ್ದೀನಿ. ಯಾರೋ ಒಳ್ಳೆಯವ್ರಾಗಕ್ಕೋಗಿ ಇನ್ಯಾರನ್ನೋ ದೂಷಿಸ್ತಿದ್ರು ಅನ್ನೋ ಥರ ಆಗೋಯ್ತು ನಮ್ಮ ಲೈಫಲ್ಲಿ. ಅವರು ಹಿಂಗಂತಾರೆ ಅಕ್ಕ, ಹಂಗಂತಾರೆ ಅಕ್ಕ ಅಂತ ನಮ್ಮ ಹತ್ರ ಹೇಳಿ ಪಾಪ ಹುಡುಗನಿಗೆ ನಾನು ಬೈದಿದ್ದಕ್ಕೆ ಆ ಹುಡುಗ ನಮ್ಮ ಹತ್ರ ಕೆಲಸ ಬಿಟ್ಟು ಹೋದ. ಸೊ ಇವತ್ತು ಅನ್ನಿಸ್ತಾ ಇದೆ, 3ನೇ ವ್ಯಕ್ತಿ ಮಾತನ್ನ ನಾನು ಕೇಳಬಾರ್ದಿತ್ತು, ಕೇಳಿದ್ದಕ್ಕೆ ಇವತ್ತು ನಾವೇ ಅನುಭವಿಸ್ತಾ ಇದ್ದೀವಿ ಅಂತ. ಏನೂ ಮಾಡೋಕ್ಕಾಗಲ್ಲ, ಜೀವನದಲ್ಲೆಲ್ಲ ತಪ್ಪು ಮಾಡ್ತಾರೆ. ತಪ್ಪು ಅಂತ ಗೊತ್ತಾದಮೇಲೆ ತಿದ್ಕೊಳ್ಳೋಕೆ ಒಂದು ಅವಕಾಶ ದೇವರು ಕೂಡ ಕೊಡ್ತಾರೆ. ಸೊ ಅದು ಪ್ರಾಯಶ್ಚಿತ್ತ ನಾನು ಇವತ್ತವರೆಗೂ ನಾನು ಮಾಡ್ಕೋತಾ ಇದ್ದೀನಿ. ಹೇಳಿಕೆ ಮಾತನ್ನ ಕೇಳಬಾರ್ದು, ಯಾರೇ ಆದರೂ ಅಷ್ಟೇ, ನೀವೇ ಆದರೂ ಅಷ್ಟೇ. 3ನೇ ವ್ಯಕ್ತಿ ಏನೋ ಬಂದು ಹೇಳ್ತಾರೆ ಅಂದರೆ ಆಲ್ ಆಫ್ ಅ ಸಡನ್ ನಂಬೇಡಿ. ಆ ವ್ಯಕ್ತಿ ಮೇಲಿರೋ ನಂಬಿಕೆ, ಆ ವ್ಯಕ್ತಿ ಸುಳ್ಳು ಹೇಳಲ್ಲ ಅನ್ನೋ ಒಂದು ಇದರಿಂದ ನಾನು ನಂಬಿದೆ. ಬಟ್ ಇವತ್ತು ಅದಕ್ಕೆ ಸ್ಟ್ರಗಲ್ ನಾನೇ ಕೂಡ, ಅದರ ಕಷ್ಟ ನಾನೇ ಕೂಡ ಅನುಭವಿಸ್ತಾ ಇದ್ದೀನಿ. ಯಾಕಂದರೆ ಪಾಪ ಸತೀಶ್ಗೆ ತುಂಬ ಬರ್ಡನ್ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ, ದೇವರಿದ್ದಾನೆ, ನೋಡ್ಕೋತಾನೆ ಅಂತಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆಗೆ ಬಂದೆ, ತುಂಬ ಕೆಲಸ ಇತ್ತು, ಹುಚ್ಚಿ ಥರ ಇದ್ದೀನಿ. ಕೆಳಗಡೆನೂ ಕೆಲಸ ಮಾಡಿ ಸುಸ್ತಾಗಿತ್ತು. ಬಟ್ ಸುಸ್ತಾಗಿದೆ ಅಂತ ಮಲ್ಕೊಳಕ್ಕಾಗಲ್ಲ ಅಲ್ವಾ. ಹಬ್ಬ ಜವಾಬ್ದಾರಿಗಳು. ಒಂದು ಕ್ಲೀನರ್ಸ್ ಹುಮ್ಮಮ್ಮ ಅಂತ ಬರ್ತಾರೆ, ಅವ್ರಿಗೆ ಹೇಳಿದ್ದೆ ಒಂಚೂರು ಬನ್ನಿ ಇವತ್ತು ದೇವ್ರ ಸಾಮಾನೆಲ್ಲ, ಮೀನ್ಸ್ ಅಂದರೆ ನಾನು ಏನು ಹೊರಗಡೆ ಇಟ್ಕೊಂಡಿದ್ದೀನಿ ತಾಮ್ರದ್ದು, ಅದೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಬಿಸಿಲಿದ್ದಾಗ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಒಂದು ಡ್ರೈ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕಬೋರ್ಡ್ಸ್ಗೆ ಇಟ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿದ್ದೆ. ಅವರು ಬರ್ತೀನಿ ಅಕ್ಕ ಅಂತ ಹೇಳಿದರು. ಅವರು ಬರೋ ತನಕ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸಗಳನ್ನ ನಾನು ಮಾಡ್ಕೋತಾ ಇದ್ದೀನಿ.
ಎಲ್ಲ ದುಂಬು ಧೂಳು ಎಲ್ಲ ತೆಕ್ಕೊಂಡು ಅವೆಲ್ಲ ತೊಳೆದು ಬಿಸಿಲಿಗೆ ಇಟ್ಬಿಟ್ಟು ಅಡುಗೆ ಮನೆಯೆಲ್ಲ ಫುಲ್ ಕಿತ್ತು ಒದ್ರುಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಕಬೋರ್ಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಪೇಂಟ್ ಅವ್ರು ಬಂದರೆ ಅವ್ರ ಪಾಡ್ಗೆ ಅವ್ರು ಪೇಂಟ್ ಹೊಡಿತಾರೆ ಅಂತ. ಬಟ್ ಎಂಥ ಮೋಸ ಮಾಡಿದ್ರು ಅಂದರೆ ಗೈಸ್, ಬಣ್ಣ ಎಲ್ಲ ತರಿಸಿಟ್ಟು ಜೊತೆಗೆ ಅಡ್ವಾನ್ಸ್ ಎಲ್ಲ ಇಸ್ಕೊಂಡು ಕೈ ಕೊಟ್ಟರು. ಸೊ ಈ ರೀತಿ ಆಗುತ್ತೆ, ಸರ್ವೇ ಸಾಮಾನ್ಯ. ಲಾಸ್ಟ್ ಇಯರು ನಮ್ಗೆ ಹಾಗೆ ಮಾಡಿದರು, ಈ ವರ್ಷ ಹಂಗೆ ಮಾಡಲ್ಲ, ಬಂದ್ಬಿಡ್ತೀವಿ ಇನ್ ಟೈಮ್ಗೆ ಅಂತ ಹೇಳಿದ್ರು. ಬಟ್ ಯಾರನ್ನು ಈ ಕಾಲದಲ್ಲಿ ಅಷ್ಟು ಈಸಿಯಾಗಿ ನಂಬಲಿಕ್ಕಂತೂ ಸಾಧ್ಯವೇ ಇಲ್ಲ. ಸೊ ನೋಡಿ ಎಷ್ಟೆಲ್ಲ ಒಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಉಮ್ಮಮ್ಮ ಕೂಡ ಬಂದರು. ಅವರು ಕೂಡ ಎಲ್ಲ ತೊಳೆದು ಕೊಡ್ತಾಯಿದ್ದಾರೆ ನನಗೆ. ಗ್ಲಾಸ್ ಐಟಮ್ಸ್, ವೆಸಲ್ಸ್ ಎಲ್ಲನೂ ತೊಳೆದು ಕೊಡ್ತಾಯಿದ್ದಾರೆ. ನಾನು ಎಲ್ಲ ತೊಗೊಂಡೋಗಿ ಬಿಸಿಲಿಗೆ ಇಡ್ತಾಯಿದ್ದೀನಿ. ಮಕ್ಕಳೆಲ್ಲ ಆಲ್ರೆಡಿ ಸ್ಕೂಲ್ಗೆ ಹೊರಟೋಗ್ಬಿಟ್ಟಿದ್ರು. ಸೊ ಅವರಿಗೆ ಟೀ ಮಾಡೋಣ ಅಂತ ಹೇಳಿ ಟೀ ಕೊಡೋಣ ಅಂತ. ಹಳೆಯ ಫೋಟೋಸ್ ನೋಡಲಿಕ್ಕೆ ಒಂದು ಮೆಮೊರಿ ಅಲ್ವಾ. ನೋಡಿ ನಿಮ್ಮ ಶ್ವೇತಾ ಹೇಗಿದ್ದೀನಿ ಅಂತ. ಇದು ನನ್ನ ಎಂಗೇಜ್ಮೆಂಟ್ ಫೋಟೋ. ನಿಮ್ಮ ಸತೀಶ್ ಬಾಸ್ ನೋಡಿ ಹೇಗಿದ್ದಾರೆ ಅಂತ. ಸೊ ನನಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗುತ್ತೆ, ಆವಾಗಿನ ಶ್ವೇತಾ ಹೆಂಗಿದ್ಲು ಅಂತ ಅಂದ್ಬಿಟ್ಟು. ಸೊ ಬಬ್ಲಿ ಅಲ್ವಾ, ನನಗಂತೂ ಕ್ಯೂಟ್ ಅನ್ನಿಸ್ತಾ ಇತ್ತು. ಇವನು ನನ್ನ ಮಗ ಗುಂಡಣ್ಣ. ಆ್ಯಕ್ಚುಲಿ ಎಲ್ಲ ಹಾಗೆ ಕರೀತಾಯಿದ್ರು. ಚಾರು, ಬಬ್ಲು, ಅವನ್ನ ಸಣ್ಣ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಗೈಸ್. 7 ಮಂತ್ಸ್ಗೆ ಅವನು 14 kg ಇದ್ದ ಗೊತ್ತಾ. ಸೊ 1 ಇಯರ್ ಬರ್ಡೇ ಮಾಡಾದ್ಮೇಲೆ ತುಂಬ ಹುಷಾರು ತಪ್ಪೋದು, ದೃಷ್ಟಿ ಥರ ಆಯಿತು ಅನಿಸುತ್ತೆ. ಇದು ನನ್ನ ಎಂಗೇಜ್ಮೆಂಟ್ ಫೋಟೋನೇ. ಎಷ್ಟು ಚೆನ್ನಾಗಿದ್ದೀನಿ, ನನ್ನ ಮೇಲೆ ನನಗೆ ಲವ್ ಆಗ್ತಾಯಿದೆ. ನೋಡ್ತಾ ಇರಬೇಕು ಅನಿಸುತ್ತೆ. ಇದು ನೋಡಿ ಏನು ಗಲೀಜಾಗಿಬಿಟ್ಟಿದೆ, ಏನೋ ಅಂಟ್ಕೊಂಡು ಸತ್ತೋಗ್ಬಿಟ್ಟಿದೆ. ಯಾವುದೋ ಒಂದು ಚೀಟೇನೋ ಏನೋ. ಅವರು ಡೆಲ್ಲಿಗೆ ಹೋಗಿದ್ರು, ಪಾರ್ಲಿಮೆಂಟ್ ಹೌಸ್, ಹಳೇ ಪಾರ್ಲಿಮೆಂಟ್ ಹೌಸ್ ಮುಂದೆ ಫೋಟೋ ತೆಗೆಸ್ಕೊಂಡಿದ್ದು ಸತೀಶು, ಆ ಫೋಟೋ ಅದು. ಸೊ ಜೊತೆಗೆ ಅವರಿಗೆಲ್ಲರಿಗೂ ಸೇರಿಸಿ, ಕೆಳಗಡೆ ಹುಡುಗರು ಕೂಡ ಇದ್ದರು, ಅವ್ರಿಗೂ ಸೇರಿಸಿ ಬಿಸಿ ಚಾಯ್ ಮಾಡಿದೆ, ಮಸಾಲ ಚಾಯ್. ತಗೊಳ್ಳಿ, ಕುಡಿದ್ಬಿಟ್ಟು ಮಾಡಿ. ಇವತ್ತು ನಾನು ಅಂದ್ಕೊಂಡಂಗೆ ಅವ್ರು ಬಂದುಬಿಟ್ಟಿದ್ದಿದ್ರೆ ಎಲ್ಲ ಕೆಲಸ ಮುಗ್ದೋಗ್ಬಿಡ್ತಾಯಿತ್ತು. ನಾವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ. ಏನು ಬೇಗ ಮಾಡಬೇಕು, ಮುಗಿಸ್ಕೋಬೇಕು ಅನ್ಕೋತೀವೋ ಆವಾಗಲೇ ತುಂಬ ಲೇಟ್ ಆಗೋದು. ಏನಂತೀರ, ನಿಜ ಅಲ್ವಾ? ಎಸ್, 100% ನಿಜಾನೇ. ನಾನಿವಾಗ ಅಡುಗೆ ಮನೆಯದು ಒಳಗಡೆ ಏನೇನಿದೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಕೆಳಗಡೆ ಸತೀಶು ಏನೂ ತಿಂದಿರಲಿಲ್ಲ. ಟೀ ಕೊಡು ಅಂತ ಕೇಳ್ತಾಯಿದ್ರು. ಅವ್ರಿಗೂ ಕೂಡ ಟೀ ಕೊಟ್ಟು, ನಮ್ಮ ಕೆಲಸದ ಹುಡುಗರೆಲ್ಲ ಟೀ ಕೇಳ್ತಾಯಿದ್ರು, ಅವ್ರಿಗೂ ಕೂಡ ಟೀ ಕೊಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಎಲ್ಲರಿಗೂ ತೊಗೊಂಡು ಹೋಗ್ತಾಯಿದ್ದೀನಿ. ಅವ್ರು ಸ್ವಲ್ಪನೇ ಟೀ ಕುಡಿಯೋದು, ಜಾಸ್ತಿ ಕುಡಿಯೋಲ್ಲ. ಅಲ್ಲಿ ಲೋಟಗಳಿರುತ್ತೆ, ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಕುಡಿತಾರೆ ಅವರು. ಬಾ, ಅಲ್ಲಿ ಲೋಟಗಳವಲ್ಲ, ಅವು ತಗೋಬಾ. ಅವ್ರು ಒಂಚೂರು ಪಾತ್ರೆ ತೊಳಿತಾವ್ರು, ಹಿಂದೆಗಡೆ ಬರ್ತಾರೆ. ಇದೊಂಚೂರು ಉಜ್ಬಿಡ್ಬೇಕು. ಮೊನ್ನೆ ಗೋಡನ್ ಒಂಚೂರು ಚೆನ್ನಾಗಿ ತೊಳೆದಿಲ್ಲ, ಹಂಗೆ ಒಟ್ಟಾಗಿದ್ದೀರಾ. ಟೀ ಬೇಕಾ? ತಗೊಳ್ಳಿ ಮತ್ತೆ. ತಗೊಳ. ನನಗೊಂದು ಪ್ಲೇಟ್ಗೆ ಹಾಕೊಡು ಒಂಚೂರು ಉಪ್ಪಿಟ್ಟು, ನನಗೊಂಚೂರು ಆಫ್ ಮಾಡಬೇಕು. ತಗೊಳ್ಳಿ. ಕಪಾಳ ಕೊಡ್ಬಿಡ್ತೇನೆ ನಿನಗೆ. ಟಿಕ್ ಟಾಕ್ ಪಕ್ ಟಾಕ್ ಅಂದರೆ ಕೆಲಸದ ಟೈಮಲ್ಲಿ. ಓ ಬಾತಿದ್ಯಾ ಶಂಕರಣ್ಣ? ಇವತ್ತು ಪಲಾವ್ ತಿನ್ಬಿಟ್ಟು, ಉಪ್ಪಿಟ್ಟು ಬೇಡ. ಆ ಎಪ್ಪರ್ಕೊಂಡು ಫೋನ್ ಮಾಡು. ಅದು ನೀವು ತಗೊಳ್ಳಿ, ಅವ್ರು ನಿಮ್ಮ ಅಣ್ಣಗೆ ಅದು ಕೊಟ್ಬಿಡು. ಅಲ್ಲಿ ಲೋಟದಲ್ಲ ಐತಲ್ಲ, ಅದು ಕೊಡು. ಅದಲ್ಲ, ಅದು ನೀವು ತಗೊಳ್ಳಿ, ಅದು ಕೊಟ್ಬಿಟ್ಟು ನಿಮ್ಮ ಅಣ್ಣಗೆ. ಬೆಲ್ಲ ಕಳಿಸ್ಬಿಟ್ರೆ ಯಾಕೆ ಹೊಡಿತಾರೆ ಪೂಜಾ? ಅಡುಗೆ ಮಾಡೋಕ್ಕೆ ಮುಂದಕ್ಕೆ ಹೋಗಲ್ಲ. ಅವ್ನು ಬಂದು ಕೊಡು ಚಿಕನ್ಗೆ, ಆಮೇಲೆ ಹೊಟ್ಟೆ ಹೊಡ್ಕೊಬಿಟ್ಟು ಆರೋಯ್ತಲ್ಲ ಆಕಾಶಕ್ಕೆ. ಹಂಗ ಅಲ್ಲಿ ತಗೋಬೇಕಂತಲೇ ಇದೆ. ಹೀಗೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ರೇಗಿಸ್ಕೊಂಡು ಈಗ ಬಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಎಷ್ಟೇ ಬಂದು ಯಾರು ಏನೇ ಮಾಡಿಕೊಟ್ರು ನಮ್ಮ ಕೈಯಾರ ನಾವು ಮಾಡಿಕೊಂಡ್ರೇ ಸಮಾಧಾನ ಆಗುತ್ತೆ. ಎಸ್ಪೆಷಲಿ ನನಗೆ ಸ್ವಲ್ಪ ಹಾಗೇ. ಸೊ ಅವರು ಮಾಡಿಕೊಟ್ರು, ಜೊತೆಗೆ ನಾನು ಮಾಡ್ಕೊತಾ ಇದ್ದೀನಿ. ಇದೆಲ್ಲ ತೆಗೆದು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಏನೇನಿದೆ ಹಳೇದೇನೇನಿದೆ ಅದೆಲ್ಲ ತೆಗೆದು ಬೇಡದಿರೋದೆಲ್ಲ ಬಿಸಾಕಿ ಹೊಸದು ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಫಿಲ್ ಮಾಡ್ಕೋಬೇಕು. ಜೊತೆಗೆ ಈ ವೆಸಲ್ಸ್ ಎಲ್ಲ ನೀಟಾಗಿ ಡ್ರೈ ಆಗಿತ್ತು. ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಬಿಟ್ಟು
ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಡೋಣ ಅಂತ ಹೇಳಿ ಎಲ್ಲನೂ ಎತ್ತಿಟ್ಕೊಂಡು ಜೋಡಿಸ್ಕೊತಾ ಇದ್ದೀನಿ. ಕಾದು ಸಾಕಾಯಿತು. ಕೊನೆಗೆ ಪೇಂಟ್ ಮಾಡೋರಂತೂ ಬರಲೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಕೈ ಕೊಡೋ ಥರ. ಕಡಿಮೆ ಅಂದರೂ ಒಂದು 10 ಸಲ ಫೋನ್ ಮಾಡಿದ್ದೀನಿ, ರಿಸೀವ್ ಮಾಡೋ ಆನ್ಸರ್ ಮಾಡಲೇ ಇಲ್ಲ. ಜೊತೆಗೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಡ್ರೈ ಬಟ್ಟೆ ತೊಗೊಂಡು ಒರೆಸಿ ಒಳಗಡೆ ಎತ್ತಿಟ್ಕೊಂಡು ಯಾವ್ಯಾವುದಕ್ಕೆ ಏನೇನು ಹಾಕಬೇಕೋ ಅದನ್ನೆಲ್ಲ ಹಾಕಿ ಜೋಡಿಸಿ ಇಟ್ಕೊಂಡು ಬಿಡೋಣ ಕಬೋರ್ಡ್ ಒಳಗಡೆ. ಕಬೋರ್ಡೆಲ್ಲ ಕ್ಲೀನ್ ಮಾಡೋದೆ ಅಲ್ವಾ, ಅದಕ್ಕೆ ಆ ಥರ ಮಾಡೋಣ. ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ ಅಂತ ಡಿಸೈಡ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಜೊತೆಗೆ ಯಾಕೋ ತುಂಬ ಹೊಟ್ಟೆ ನೋಯ್ತಾಯಿತ್ತು. ಚಾಕ್ಲೇಟ್ ಕೂಡ ಕಟ್ ಮಾಡಿಕೊಂಡು ತಿಂತಾ ಕೆಲಸ. ಟೈಮ್ ಬಂದು 1 ಗಂಟೆ ಆಯಿತು ನೋಡಿ. ಅಡುಗೆ ಮನೆಯೆಲ್ಲ ಒಂದು ಮಟ್ಟಕ್ಕೆ ನನಗೆ ಸಮಾಧಾನ ಆಗೋ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಂದರೆ ಮೇಲ್ಗಡೆದು ಕಬೋರ್ಡ್ಸ್ ಮಾತ್ರ ಮಾಡಿದ್ದೀನಿ. ಆ ಪೇಂಟ್ ಅವ್ರನ್ನ ಕಾಯ್ದು ಲೀಟ್ರಲ್ಲಿ ಸುಸ್ತಾಗೋಯ್ತು, ನಿಜಕ್ಕೂ ಬರಲಿಲ್ಲ. ಏನು ಮಾಡೋದು, ಹೀಗೆ ಒಂದೊಂದ್ಸಲಿ ಕೈ ಕೊಡ್ತಾರೆ. ನಾನಿವತ್ತು ಪೇಂಟ್ ಕೆಲಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಆಗಲಿಲ್ಲ. ಕೈ ಕೊಟ್ಟರು. ಸೊ ಇನ್ನೂ ಸ್ನಾನ ಆಗಿಲ್ಲ. ಫಸ್ಟು ಎಲ್ಲ ತೊಳೆದಿಟ್ಕೊಂಬಿಟ್ಟು ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡಿದೆ. ಯಾಕೋ ಮಳೆ ಬರೋಂಗಾಯಿತು, ಮೋಡ. ಬೆಳಗ್ಗೆಯಿಂದ ಎಲ್ಲ ಬ್ರಾಸ್ ಐಟಮ್ಸ್ ಎಲ್ಲ ತೊಳೆದಿದ್ನೆಲ್ಲ ಅದನ್ನೆಲ್ಲ ತೊಗೊಂಬಂದು ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ಅಲ್ಲೇನು ಪೇಂಟ್ ಮಾಡಲ್ಲ, ಅಲ್ಲೆಲ್ಲ ಫುಲ್ಲು ಈ ಥರ ಟೇಲ್ಸ್ ಇದೆ ಅಲ್ವಾ. ಸೊ ಇದನ್ನು ತೊಳ್ಕೊಂಡ್ರೆ ಆಯಿತು, ಅಲ್ಲಿ ಪೇಂಟ್ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಆ ಪ್ಯಾಸೇಜ್ಗೆ ಇಟ್ಬಿಟ್ಟಿದ್ದೀನಿ. ಬೇರೆದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಗೈಸ್. ಇಷ್ಟ ತನಕ ಕಾಯಿದೆ ಬರ್ತಾರೇನೋ ಅಂತ ಬರಲಿಲ್ಲ. ಸೊ ಈಗ ಮನೆಯೆಲ್ಲ ಮಾಪ್ ಮಾಡಿಬಿಟ್ಟು ನೀಟಾಗಿ ಒಂದ್ಸಲಿ ಕಸ ಹೊಡೆದು ನೀಟಾಗಿ ಕ್ಲೀನ್ ಮಾಡಿದೆ. ಕೆಳಗಡೆನೂ ಕೂಡ ಕೆಲಸ ಇದೆ, ಕೆಳಗಡೆ ಹೋಗಬೇಕು. ಸ್ವಲ್ಪ ಗೋಡೌನೆಲ್ಲ ಕ್ಲೀನ್ ಮಾಡಿಸ್ಬೇಕು. ತುಂಬ ಮೆಸ್ಸಿ ಆಗಿದೆ, ಗಲೀಜಾಗಿದೆ. ಆಗೋಯ್ತು, ಕುತ್ಕೊಂಡ್ಬಿಟ್ಟಿದ್ದೀನಿ. ಸಾಂಗ್ ಕೇಳ್ಕೊಂಡು ಇಷ್ಟ ತನಕ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಬರ್ತಾರೇನೋ ಅಂದೆ ನೋಡಿ. ಈ ಪೇಂಟ್ ಅವ್ರು ಕಾಯೋದೇ ಒಂದು ದೊಡ್ಡ ಕೆಲಸ. ಬರ್ತಾರೆ ಅಂತ. ಸೊ ಬರಲೂ ಇಲ್ಲ. ಇನ್ಮೇಲೆ 1 ಗಂಟೆ ಮೇಲೆ ಬರೋದು ಸುಳ್ಳು. 1 ದಿನದ ಕೆಲಸ ಅಷ್ಟೇ ಗೈಸ್. ಸೊ ಬಂದು ಮಾಡಿಕೊಟ್ಟಿದ್ದಿದ್ರೆ ನನಗೂ ಚೂರು ಸಮಾಧಾನ ಆಗ್ತಾಯಿತ್ತು. ಏನೂ ಮಾಡೋಕ್ಕಾಗಲ್ಲ, ಬಂದಾಗ ಬರಲಿ, ನೋಡೋಣ. ಇನ್ನೊಂದ್ಸಲಿ ಕಾಲ್ ಮಾಡ್ತೀನಿ. ಪಿಕ್ ಮಾಡಿದ್ರೆ ನಾಳೆ ಬನ್ನಿ, ಮಿಸ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಮನೆಯೆಲ್ಲ ಒರೆಸ್ಬಿಟ್ಟು ಕೆಳಗಡೆ ಗೋಡೌನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಸ್ಟೇಟ್ ಯೋನ್. ಏನಪ್ಪ ಇದು ಫೋಟೋ ಆ್ಯಡ್ ಮಾಡ್ತಾಯಿದ್ದೀನಿ ಅಂದ್ಕೊಬೇಡಿ. ಇವತ್ತು GT ದೇವೇಗೌಡರು ನೋಡಿ ನಮ್ಮ ಗುರುಮಲ್ಲಪ್ಪ ಪ್ರಸಾದ ಬಡಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ದೇವಸ್ಥಾನಕ್ಕೆ ಪ್ರಸಾದ ಕೊಟ್ಟು ಕಳಿಸಿದ್ದಕ್ಕೂ ಸಾರ್ಥಕ ಆಯಿತು. ನಮ್ಮ ಮೈಸೂರವರು GT ದೇವೇಗೌಡ ಅವರು ನಮ್ಮ ಪ್ರಸಾದನ ತಿಂದು ಬಡಿಸಿದ್ರಲ್ಲ, ಅದೇ ಖುಷಿ ಆಯಿತು. ಸೊ ಎಲ್ಲ ಮನೇಲೆಲ್ಲ ಕೆಲಸ ಮುಗೀತು. ಫ್ರೆಶ್ ಅಪ್ ಒಂದು ಆಗಬೇಕಿತ್ತು. ಜೊತೆಗೆ ಗೋಡೌನ್ ಕ್ಲೀನ್ ಮಾಡಿಸ್ಬೇಕಾಗಿತ್ತು. 2-3 ಜನ ಕ್ಲೀನರ್ಸ್ ಇದ್ದರು. ಅವ್ರ ಜೊತೆ ನಾನು ಸೇರಿಕೊಂಡ್ರೆ ನೀಟ್ ಆಗುತ್ತೆ, ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಫ್ರೆಶ್ ಅಪ್ ಆಗೋಕ್ಕಿಂತ ಮುಂಚೆ ಬಂದು ಕ್ಲೀನ್ ಮಾಡೋಣ ಅಂತ ಬಂದ. ಫ್ರೆಶ್ ಆಗಿದೆಯಾ ನೋಡು, ನಾನು ಗಬ್ಬು ಥರ ಇದ್ದೀನಿ. ನೀನು ಫ್ರೆಶ್ ಆಗಿದೆಯಲ್ವಾ ನನಗೆ ಪಪ್ಪಿ ಜಾಣ. ಏನು ತಿಂತಾಯಿದ್ಯಾ? ಯಾರು ಕೊಟ್ಟಿದ್ದು? ಆಂಟಿ. ಮಾಮ ಅಂತೆ. ಆಂಟಿ ಕೊಟ್ಟಿದ್ದು ಮಾಮ ಅಂತವಳೆ. ಯಾರು ಕೊಟ್ಟಿದ್ದೀವಿ? ಏಯ್ ಕಳ ಬಬ್ಬು ಅಂಗಡಿ. ಯಾರು ಕೇಳ್ತಾ ಇದ್ದೆ ಸತೀಶ್ನ. ಆಯ್ತಾ ನಾನು ಗೋಡೌನೆಲ್ಲ ಬಿಸಿನೀರು ಇಟ್ಕೊಡಿ, ಗೋಡೌನ್ ತೊಳಸ್ಬೇಕು, ಫುಲ್ ಗಲೀಜಾಗಿದೆ, ಜಿಡ್ಡಾಗಿದೆ. ಮುಂದೆಗಡೆ ಎಲ್ಲ ಪ್ರಸಾದ ಕಲಿಸಿದ್ರಲ್ಲ ಪುಳಿಯೋಗರೆ, ಗಲೀಜಾಗಿದೆ ಅಂತ ಕೇಳ್ತಾ ಇದ್ದೆ. ಪೆದ್ದ ನೀನು ಆಯ್ತಾಯ್ತು, ನಿಧಾನ ತಿನ್ನವಾ. ಏಯ್ ಈ ಅನ್ನೋ ಅಲ್ಲೋ ಈ ಆಂಟಿ ಪೆದ್ದಿ ಇಲ್ಲ, ಆಂಟಿ ಗುಡ್ ಅನ್ನಲ್ಲ, ಹೇಳಲ್ಲ. ಹಿಡ್ದಿದ್ದ ಕೆಲಸ ಕಂಪ್ಲೀಟಾಗಿ ಮಾಡಿ ಮುಗಿಸೋ ತನಕ ನನಗೆ ಸಮಾಧಾನ ಆಗೋದಿಲ್ಲ. ಚೆನ್ನಾಗಿ ಬಿಸಿನೀರು, ಒಂದು ಡಬ್ರಿ ಫುಲ್ ಬಿಸಿನೀರು ಕಾಯಿಸಿ, ಸ್ವಲ್ಪ ಕಾಸ್ಟಿಕ್ ಸೋಡಾ ಎಲ್ಲ ಹಾಕಿ, ಎಲ್ಲ ಬ್ಲೀಚಿಂಗ್ ಪೌಡರ್, ವೀಲ್ ಪೌಡರ್ ಎಲ್ಲ ಹಾಕಿ ನೀಟಾಗಿ ಉಜ್ಜಿ ಎಲ್ಲ ತೊಳಿತಾ ಇದ್ದೀವಿ. ಎಲ್ಲರೂ ಸೇರ್ಕೋತೀವಿ, ನಾನೊಬ್ಬಳೇ ಅವರೊಬ್ಬರೇ ಅಂತಲ್ಲ, ಅವ್ರ ಜೊತೆ ನಾನು ಸೇರ್ಕೋತೀನಿ ಗೈಸ್. ಎಲ್ಲ ಮುಗಿದು
ಎಲ್ಲ ಕೆಲಸ ಮುಗಿಸಿ ತುಂಬ ಸುಸ್ತಾಯಿತು. ಬೆಳಿಗ್ಗೆಯಿಂದ ಒಂದು ಲೋಟ ಟೀ ಬಿಟ್ಟರೆ ನಾನೇನೂ ತಿಂದಿರಲಿಲ್ಲ. ಕೆಳಗಡೆ ಪಲಾವ್ ತಿನ್ನೋಣ ಅಂದ್ಕೊಂಡೆ, ತಿನ್ನೋಕ್ಕೆ ಟೈಮೇ ಆಗಲಿಲ್ಲ. ಈಗ ಕರೆಕ್ಟಾಗಿ 5:45 ವಿಕ್ಕಿ ಟ್ಯೂಷನ್ಗೆ ಹೋಗಿದ್ದ. ಸೊ ಚಾರು ಕೂರಿಸ್ಕೊಂಡು ಅವಳನ್ನ ಬರೆಸ್ಕೊಂಡು ಅವಳಿಗೆ ಕನ್ನಡ ಬರೆಸ್ಬೇಕಾಗಿತ್ತು. ಸ್ಪೆಲ್ಲಿಂಗ್ಸ್ ಅಂತೂ ತೀರಾ ಮಿಸ್ಟೇಕ್ ಮಾಡ್ತಾಳೆ. ಲಾಸ್ಟ್ ಟೈಮ್ FA1 ತುಂಬ ಕನ್ನಡದಲ್ಲಿ ಕಮ್ಮಿ ಬಂದಿದೆ. ತುಂಬ ಬೇಜಾರಾಯಿತು. ಈ ಸಲ ಹಂಗೆ ಆಗಬಾರ್ದು ಅಂತ ಹೇಳಿ ಮನೆ ಕೆಲಸ, ಹಬ್ಬದ ಪ್ರಿಪ್ರೇಷನ್ ಆದ್ರೂ ಕೂಡ ಕೂರಿಸ್ಕೊಂಡು ಬರೆಸ್ಕೊತಿದ್ದೀನಿ. ಸ್ವಲ್ಪ ಅನ್ನ ಸಾಂಬಾರು ತಿಂತಾಯಿದ್ದೀನಿ ಸ್ನಾನ ಮಾಡಿ ಬಂದು. ಇವತ್ತಂತೂ ಪೇಂಟವ್ರು ಬರಲೇ ಇಲ್ಲ. ನಾಳೆ ಬರಲಿಲ್ಲ ಅಂದರೆ ಬೇರೆ ಯಾರನ್ನಾದರೂ ಕರೆಸಿದ್ರಾಯ್ತು ಅಂತ ಹೇಳಿಕೊಂಡು ತಂದಿದ್ದ ಪೇಂಟ್ ಎಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟು ಅವಳಿಗೆ ಜೊತೆಗೆ ಓದಿಸ್ಕೊಂಡು ಬರೆಸ್ಕೊಂಡು ಸ್ವಲ್ಪ ಹೊತ್ತು ಇಷ್ಟೊತ್ತಲ್ಲಿ ತಿನ್ನಬಾರ್ದು ಅಂತಾರೆ, ಬಟ್ ಹೊಟ್ಟೆ ಹಸಿತಾಯಿತ್ತು. ನನ್ನ ಕಾಲು ನೋಡಿ ಗಾಯ್ಸ್, ಕಪ್ಪೆ ಹೊಟ್ಟೆ ಊದ್ಕೊಂಡಿದೆ. ಏನಪ್ಪ ಇದು ಅಂದರೆ ಲಾಸ್ಟ್ ನೋಡಿದ್ರಿ ನೀವು, ಯಾರೋ ಗಾಡೀಲಿ ಸ್ಟ್ಯಾಂಡಲ್ಲಿ ಗುದ್ಕೊಂಡು ಹೋದ ಅಂತ ಹೇಳಿದ್ದೆ ವ್ಲಾಗಲ್ಲಿ. ಇವತ್ತು ಬೆಳಗ್ಗೆಯಿಂದ ನಿಂತ್ಕೊಂಡು ನೀರಲ್ಲಿ ಫುಲ್ ಕೆಲಸ ಮಾಡಿದ್ದಕ್ಕೋ ಏನೋ ಗೊತ್ತಿಲ್ಲ, ಕಾಲು ಫುಲ್ಲು ಕಪ್ಪೆ ಹೊಟ್ಟೆ ಥರ ಊದ್ಕೊಂಡಿದೆ. ಆಂಟಿ ಕಾಲು ಊದ್ಕೊಂಬಿಟ್ಟೈತಿ ಚಿನ್ನಮ್ಮ. ಇಷ್ಟು ರಾತ್ರಿಲಿ ಬಂದಿದೆಯಲ್ಲವ್ವ, ಬಿಡು 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 ನೀನೆ ಎದು ಎದು ಎದು. ಅಕ್ಕ ಕೈ ಹಬ್ಬು ಮಾಡ್ಕೊಂಡವಳೆ, ಚಾರು ಅಕ್ಕ ಕೈ ಕೊಯ್ಕೊಂಡವಳೆ, ರಕ್ತ ಬತ್ತೈತೆ ಚಾರು ಅಕ್ಕಂದು. ಚಾರು ಅಕ್ಕನ ಕೈ ನೋಡಿದ್ಯಾ? ರಕ್ತ. ನಿನ್ನ ಫೋಟೋ ತೆಕ್ಕೊಳ್ಳೋಣ, ನಿನ್ನ ಫೋಟೋ ತೆಕ್ಕೊಳ್ಳೋಣ, ಫೋಟೋ ತೆಕ್ಕೊಳ್ಳೋಣ. ಅದು ಔಷಧಿ ಮಗನೇ. ಆಂಟಿ ಕಾಲು ನೋಡಿದ್ಯಾ? ಅದು ಫೋಟೋ, ಅದು ವಿಡಿಯೋ. ಅಲ್ಲಿ ನೋಡು ಅಕ್ಕ ಕೈ ಕೊಯ್ಕೊಂಡವಳೆ, ಅಲ್ಲಿ ನೋಡು ಅಕ್ಕನ ಕೈ ನೋಡು. ಅಕ್ಕ ಏನಾಯಿತು ಕೇಳು, ಅಲ್ಲಿ ಕೈ ಗಾಯ ಮಾಡ್ಕೊಂಡವಳೆ ಅಕ್ಕ. ರಕ್ತ ಬರ್ತೈತೆ ಅಕ್ಕನ ಕೈ. ಎತ್ತಿಟ್ಬಿಡಪ್ಪ ಕಡ್ಡಿ. ಬರೀತಾವಳೆ ಅವಳು ಬೀಬಿ. ಬೀಬಿ ಬರೆಯಲಿ. ಈಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಇವತ್ತಿನ ವ್ಲಾಗ್. ಭಾನುವಾರ ಬೆಳಗ್ಗೆ ಆ್ಯಸ್ ಯೂಶುವಲ್ 3:30 ಎದ್ದೆ. ಸೋನೆ ಮಳೆ ತುಂಬ ಹನೀತಾ ಇತ್ತು. ಸೊ ಎದ್ದು ಬಾಗಿಲು ತೊಳೆದಿಲ್ಲ, ಬರೀ ಗಿಡಕ್ಕೆಲ್ಲ ನೀರು ಹಾಕ್ತೆ, ಯಾಕಂದರೆ ಸಖತ್ ಮಳೆ ಇತ್ತು. ರಂಗೋಲಿಯನ್ನು ಕೂಡ ಹಾಕಲಿಲ್ಲ, ಹನಿ ಬಂದು ಮತ್ತೆಲ್ಲ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಿ ನೋಡಿದೆ. 4:15 ತನಕ ಮಳೆ ನಿಲ್ಲುತ್ತಾ ಏನು ಎತ್ತಾ ಅಂತ. ಅದು ಯಾಕೋ ನಿಲ್ಲೋ ಚಾನ್ಸಸ್ಸೇ ಕಾಣಿಸ್ಲಿಲ್ಲ, ಸುಮ್ಮನೆ ಉದುರುತ್ತಾನೆ ಇತ್ತು. 5 ಗಂಟೆ ಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಸೊ ಕೆಳಗಡೆ ಫುಲ್ ಕೆಲಸ ಇತ್ತು. ಹಾಲು ತರಿಸಿ ಹುಡುಗರಿದ್ದರು, ತುಂಬ ಹುಡುಗರಿದ್ದರು. ಅವ್ರ ಕೈಲಿ ಹಾಲು ತರಿಸಿ 1 ಕಪ್ ಕಾಫಿ ಮಾಡಿ ಕುಡಿದು, ಇವರಿಬ್ರಿಗೂ FA1 FA2 ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಬೇಕಾಗಿತ್ತು. ಕನ್ನಡ 6-7 ಸಬ್ಜೆಕ್ಟ್ ಇದೆ, 8 ಇದೆ. ಸಂಸ್ಕೃತ ಸೇರಿ ಕಂಪ್ಯೂಟರ್ ಸೈನ್ಸ್ ಸೇರಿ 8 ಸಬ್ಜೆಕ್ಟ್ ಕ್ವಶನ್ ಪೇಪರ್ ಬರಿಬೇಕು ಕೂತ್ಕೊಂಡು. ಸೊ 5:30 ಸ್ಟಾರ್ಟ್ ಮಾಡಿದೆ, 7 ಗಂಟೆ 7:30 ತನಕ 3 ಸಬ್ಜೆಕ್ಟ್ ಬರೆದೆ ಅಷ್ಟೇ ಬರೆಯೋಕ್ಕಾಗಿದ್ದು. ಯಾಕಂದರೆ ಇನ್ನು ಮಿಕ್ಕಿದ ಕೆಲಸಗಳೆಲ್ಲ ಇರ್ತಾವಲ್ವ. 7 ಗಂಟೆ ಮೇಲೆ ಸ್ವಲ್ಪ ಹನಿ ನಿಲ್ತು. ನಾನು ಅಂದ್ಕೊಂಡೆ ಅಯ್ಯೋ ಈಗ ನಿಲ್ತಲ್ಲ, ಆವಾಗಲೇ ನಿಂತಿದ್ದಿದ್ರೆ ಒಂದು ರೌಂಡ್ ವಾಕ್ ಹೋಗಿ ಬರ್ಬೋದಾಗಿತ್ತು. ಒಂದಿನ ವಾಕ್ ಹೋಗಲಿಲ್ಲ ಅಂದರೆ ಮೂಡು ಒಂಥರ ಫ್ರೆಶ್ಶೇ ಇರಲ್ಲ. ನೋಡಿ ಕರೆಕ್ಟಾಗಿ 7 ಗಂಟೆ ಆಗೇ ಹೋಯಿತು. ಸೊ ನನ್ನ ಮಗ ಟ್ಯೂಷನಿಗೆ ಹೊಟ್ಟೋಗ್ತಾನೆ, 6 ಗಂಟೆಗೆ ಹೋಗ್ತಾನೆ. ಅವ್ರ ಪಪ್ಪನೇ ಕರ್ಕೊಂಡೋದ್ರು. ಸೊ ಚಾರುಗೆ ಟೆಸ್ಟ್ ಕೊಟ್ಟಿದ್ದೆ, ನಾನು ಕ್ವಶನ್ ಪೇಪರ್ ಬರೆಯೋಷ್ಟರಲ್ಲಿ ನೀವು ಟೆಸ್ಟ್ ಬರೆದು ಮುಗಿಸು, ನಾನಿವಾಗ ಕನ್ನಡ ಟೆಸ್ಟ್ ಬರೆಸ್ತೀನಿ ಅಂತ. ಕನ್ನಡ ಅಂದಿದ ತಕ್ಷಣ ಒಂಗ್ಲೋ ಅಂತ ಬಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ನಾನಿವತ್ತು ನನ್ನ ಪಾಡಿಗೆ ನಾನು ಕ್ವಶನ್ ಪೇಪರ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು, ಯಾಕಂದರೆ ಗೈಸ ಇನ್ನು ಹಬ್ಬದ ಕೆಲಸ ಅಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಲಸ ಇರುತ್ತೆ ಏನು ಎತ್ತ ಅಂತ. ಅದ್ರ ಜೊತೆಗೆ ಟೆಸ್ಟು ಕೆಲಸ, ಅದು ಕೆಲಸ. ಇವರಿಬ್ಬರಿಗೆ ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಬಿಟ್ಟರೆ ಖಂಡಿತವಾಗ್ಲೂ ಮಾಡೋದಿಲ್ಲ. ಇಬ್ಬರು ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಸೊ ಅವ್ನು ಟ್ಯೂಷನಿಂದ ಬರೋಷ್ಟರಲ್ಲಿ ಇವಳ ಕೆಲಸ ನನಗೆ ಕಂಪ್ಲೀಟ್ ಆಗಿಬಿಟ್ರೆ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಂತ ಹೇಳಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನೇ ಓನಾಗಿ ಎಷ್ಟೆಷ್ಟು ಲೆಸನ್ ಇದೆ, ಯಾವ್ಯಾವ್ದು ಕೊಡ್ತಾರೆ ಅಂತ ಅಲ್ಲ, ರ್ಯಾಂಡಮಾಗಿ ಎಲ್ಲನೂ ಬರೀತೀನಿ. ಅಳ್ತಾಳೆ, ಅಮ್ಮ ಮ್ಯಾಮು ಇಷ್ಟು ಕೊಡಲ್ವಲ್ಲಮ್ಮ, ನೀನು ಅಷ್ಟು ಕೊಡ್ತೀಯಲ್ಲಮ್ಮ ಅಂತ. ಇವತ್ತು ಕೆಳಗಡೆ ಗೋಡೌನಲ್ಲಿ ತಿಂಡಿ ಮಾಡಿದರು, ಉಪ್ಪಿಟ್ಟು. ನಂಗೆ ಉಪ್ಪಿಟ್ಟು ಬೇಡ ಅಂತ ಹಠ ಮಾಡ್ತಿದ್ಲು. ನಾನು ಇನ್ನೇನು ಮಾಡೋದು ಅಂತ ಹೇಳಿ ಬಿಸಿ ಬಿಸಿ ಮ್ಯಾಗಿ ಮಾಡಿಕೊಟ್ಟೆ. ಸೊ ವಿಕ್ಕಿ ಕೂಡ ಮಾಡಿಟ್ಟಿದ್ದೀನಿ, ಅವ್ನು ಬಂದಮೇಲೆ ತಿನ್ನಲಿ ಅಂತ. ನೀನೇ ತಿನ್ನಿಸ್ಕೊಡು ಅಂತ ಇದ್ದಾಳೆ.
ಯಾಕಂದರೆ ಒಂದೆರಡು ಪೆಟ್ಟು ಕೊಟ್ಟಿದ್ದೆ ಅವಳಿಗೆ ಕನ್ನಡ ಸರಿಗೆ ಬರೀಲಿಲ್ಲ ಅಂತ, ಅದಕ್ಕೋಸ್ಕರ. ಸೊ ಎಲ್ಲ ಬರೆದಾಯಿತು, ಸ್ವಲ್ಪ ಫ್ರೀ ಬಿಡಬೇಕಲ್ವ, ಆ ಟೈಮಲ್ಲಿ ಈ ರೀತಿ ಸಣ್ಣ ಪುಟ್ಟ ಕೆಲಸ ಕೂಡ ಕೊಡ್ತೀನಿ. ಬಾಯ್ಲಿ ಹಿಂದೆಗಡೆ ಗ್ರಿಲ್ಸ್ ಎಲ್ಲ ನೀಟಾಗಿ ಒರೆಸ್ಕೊಡು ಏಣಿ ಹಾಕ್ಕೊಂಡು ಹತ್ತು ಅಂತ ಹೇಳ್ತಾ ಇದ್ದೀನಿ. ಬೇಡಮ್ಮ ನಾನು ಹಾಗೆ ಹತ್ತಿ ಒರೆಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು, ಇಲ್ಲಾಂದರೆ ಆಟ ಆಡೋಕೆ ಹೊರಟೋಗ್ತಾಳೆ. ಇದು ಪಾಪು ಇದೆ ಅಲ್ವಾ ನಮ್ಮನೆ ಪಕ್ಕ, ಆ ಪಾಪು ಜೊತೆ ಆಟ ಆಡೋಕೆ ಹೊರಟೋಗ್ಬಿಡ್ತಾಳೆ. ಏನು ಬೇಕೀಗ ನಿಮಗೆ? ಹಾಂ ತಿಂಡಿ ತಿನ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಮಾಡಿ, ಪೊಂಗಲ್ ಕಣ, ಪೊಂಗಲ್ ವಡೆ ಬನ್ನಿ ಅಣ್ಣ ಹಂಗಾರೆ ತಿನ್ಕೊಳ್ಳಿ. ಕಲಸ್ಬಿಟ್ಟು ತಿಂತೀರಾ? ಹ್ಞೂ ಸರಿ ಆಯ್ತು. ಟೀ ಮಾಡ್ಲಾ ಆಮೇಲೆ ಮಾಡ್ಲೋ? ಆಮೇಲೆ ಮಾಡ್ಲಾ? ಸರಿ ಆಯ್ತು. ಇವತ್ತು ಆದಷ್ಟು ಮುಗಿಸಪ್ಪ, ಆಗಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆನೆ ಬೇಕಾದ್ರೆ 7:30-8 ಗಂಟೆಗೆ ಬಂದು ಮುಗಿಸ್ಕೊಟ್ಬಿಡು. ಹಾಂ ಬೇಜಾರು ಮಾಡ್ಕೋಬೇಡಿ, ನಮಗೆ ಸೂತ್ಕ ತಕ್ಕೋಬೇಕು ಅದಕ್ಕೆ. ಹಾಂ ಹ್ಞೂ ಅದು ಇದೆ ಶುಕ್ರವಾರ, ನಾವೆಲ್ಲ ತೆಗೆದುಬಿಟ್ಟೆ ಮಾಡಬೇಕು. ಅದಕ್ಕೋಸ್ಕರ. ಹೌದಾ? ಅವಯ್ಯ ಬರ್ತೀನಿ ಅಂತ ನೋಡಿ 3 ದಿನ ಆಯ್ತು ತಂದು ಗುಡ್ಡೆ ಹಾಕ್ಸಿ. ಬೇಕಾದ್ರೆ ಒಂಚೂರು ಡಾರ್ಕೆ ಮಾಡ್ಕೊಳ್ಳಿ. ಅಪ್ಪ ಕರೀತಾರ, ಅದೇನು ಕೇಳ್ವಿಕ್ಕಿ ಕೇಳ್ಕೊಬಾ ಹೋಗು. ಆ ಟಬ್ ಕೊಡು, ಅವ್ರಿಗೆ ಏನ್ಕರ ಬೇಕಾಗುತ್ತೆ. ಕಸ ಹಾಕ್ಬಿಟ್ಟಿದ್ಯಾ? ಚೆಲ್ಬೇಡ, ಅಲ್ಲಿ ಜಾರತ್ತ ಅವ್ರಿಗೆ. ಅವ್ರನ್ನ ಕಾಯ್ದು ಸಾಕಾಯಿತು. ಅವ್ರು ಯಾಕೋ ಬರಲಿಲ್ಲ, ಬೇಡ ಅಂತ ಬೀಗ ಬೇರೆಯವ್ರಿಗೆ ಫೋನ್ ಮಾಡಿ ಕರೆಸಿದ್ವಿ. ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕಲ್ವ. ಸೊ ಯಾಕಂದರೆ ಕೆಲಸ ಆಗಬೇಕು ಅಂದರೆ ಏನೋ ಒಂದು ಹೇಳಿ ಮಾಡಿಸ್ಕೋಬೇಕು. ಹಾಗಾಗಿ ಬೇಗ ಮುಗಿಸ್ಕೊಡ್ಲಿ ಅಂತ ಆ ಥರ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ನಾನು ಬಂದ್ಬಿಟ್ಟು ಇವಾಗ ಸೋಫಾಸ್ ಎಲ್ಲ ಜರುಗಿಸಿ ಕೊಟ್ಟು, ಎಷ್ಟೇ ಕ್ಲೀನ್ ಮಾಡಿದ್ರು ಮೂಲೆ ಮುಡುಕೆಯಲ್ಲಿ ಗಲೀಜಿದ್ದೇ ಇರುತ್ತೆ. ಅವ್ರಿಗೂ ಕೂಡ ತಿಂಡಿ ಹಾಕಿ ಕೊಟ್ಟೆ. ಇನ್ನೊಬ್ಬರು ಒಟ್ಟು 3 ಜನ ಬಂದಿದ್ದರು. ನಾವು ಹೋಟ್ಲಲ್ಲಿ ತಿಂದ್ಬಿಟ್ಟಿದ್ದೀವಿ ಮೇಡಮ್ 8:30 ಅವ್ರಿಗೆ ಹಾಕ್ಕೊಡಿ ಅಂತ ಹೇಳಿದ್ರು. ಸೊ ಇದು ಯಾಕೋ ಎಲ್ಲ ಈ ಥರ ಉದುರುತ್ತಾ ಇದೆ. ಸೊ ಅವರೆಲ್ಲ ಕ್ಲೀನ್ ಮಾಡಿಕೊಟ್ರು. ನಾನೆಲ್ಲ ಗುಡಿಸಿ ಅದನ್ನೆಲ್ಲ ಎತ್ಕೋತಾ ಇದ್ದೀನಿ. ಇಲ್ಲಾಂದರೆ ಕಾಲಿಗೆಲ್ಲ ಕಚ್ಚತ್ತೆ, ಓಡಾಡಿ ಫುಲ್ ಗಲೀಜಾಗಿಬಿಡತ್ತೆ. ಎಷ್ಟು ಕೆಲಸ ಮಾಡಿದ್ರು ಮುಗಿಯಲ್ಲ ಗೈಸ್. ಹೊಸ ಮನೆಗೆ, ಖಾಲಿ ಮನೆಗೆ ಪೇಂಟ್ ಮಾಡಿಬಿಡ್ಬೋದು ಈಸಿ, ಬಟ್ ಎಲ್ಲ ಪದಾರ್ಥಗಳು ಫರ್ನಿಚರ್ಸ್ ಮನೆಗೆ ಪೇಂಟ್ ಮಾಡೋದು ಸ್ವಲ್ಪ ಕಷ್ಟ. ಸೊ ನಾನು ಅದೇ ಫೋಟೋಸ್ ಎಲ್ಲ ಎತ್ತಿಬಿಟ್ಟು ಒಂದು ಮಡಿ ಬಟ್ಟೆ ಎಲ್ಲ ಹಾಕಿ ಮುಚ್ಚಿಟ್ಬಿಟ್ಟಿದ್ದೀನಿ. ಅವರಿಗೆ ಟೀ ಮಾಡಿಕೊಟ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಕೆಲಸ. ಅವ್ರು ಬಂದಿದ್ದೇ ಲೇಟು, 11 ಗಂಟೆ ಆಗಿತ್ತು. ಸೊ ಪರವಾಗಿಲ್ಲ, ಹೆಂಗೋ ಇವರಾದರೂ ಬಂದ್ರಲ್ಲ, ಸಮಾಧಾನ ಆಯಿತು ನನಗೆ. ಸೊ ತಿಂದ್ಬಿಟ್ಟು ಹೊಟ್ಟೆ ತುಂಬ ಕೆಲಸ ಮಾಡಲಿ, ಹಸ್ಕೊಂಡಂತೂ ಕೆಲಸ ಮಾಡೋದು ಬೇಡ ಅಂತ ನನ್ನ ಇಂಟೆನ್ಷನ್. ಎಲ್ಲನೂ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಈಚೆ ಹಾಕಿ, ಮಂಚ ಎಲ್ಲ ಸೈಡಿಗೆ ತಳ್ಳಿ, ಆಮೇಲೆ ಪೇಂಟ್ ಎಲ್ಲ ಬೀಳಿಸ್ಬಾರ್ದು ಅಂತೇಳಿ ರೋಲರ್ ಬರುತ್ತಲ್ಲ, ವೈಟ್ ಪೆಪ್ಪರ್ಸ್ ಆ ಥರದ್ದೆಲ್ಲ ಮನೆ ಫುಲ್ ಎಲ್ಲ ಸ್ಪ್ರೆಡ್ ಮಾಡಿ ಅವ್ರಿಗೆ ರೋಲರೆಲ್ಲ ಹಾಕಿ ಕೊಟ್ಟು, ಒಂಚೂರು ಹಾರಿಸ್ಬೇಡಿ, ನಿಧಾನಕ್ಕೆ ಮಾಡಿ, ಡೋರ್ಗೆಲ್ಲ ಹಾರಿಸ್ಬೇಡಿ. ಯಾಕಂದರೆ ಎಲ್ಲ ಟೀಕುಡ್ ಡೋರ್ಸು, ಪೇಂಟ್ ಹಾರಿಬಿಟ್ರೆ ಅದು ಹೋಗಲ್ಲ. ಅದು ಹೋಗಬೇಕು ಅಂದರೆ ಉಜ್ಜಿದ್ರೆ ಪಾಲಿಶ್ ಎಲ್ಲ ಹೊರಟೋಗ್ಬಿಡುತ್ತೆ ಡೋರ್ದು. ಆ ರೀತಿ ಅವ್ರಿಗೆ ಒಂಚೂರು ನಿಧಾನಕ್ಕೆ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದೆ. ಇವನು ಮಗ ಬಂದ ಟ್ಯೂಷನ್ನಿಂದ, ಬೆಳಗ್ಗೆ ಎಲ್ಲ ಅವಳಿಗೆ ಓದಿಸಾಯಿತು. ಇವಾಗ ಇವನಿಗೆ ಕೂತ್ಕೊಂಡು ಓದ್ಕೊಂಡ್ರೆ ಮನೇಲಿ ಯಾರು ಇದ್ದಾಗ ಅಥವಾ ಏನಾದರೂ ಕೆಲಸ ಇದ್ದಾಗ ಇವ್ರುಗಳಂತೂ ಹೇಳಿದ ಮಾತು ಕೇಳೋದೇ ಇಲ್ಲ. ಬೇಕಾದ್ರೆ ಕ್ವಶನ್ಸ್ ಕೇಳು, ನಾನು ಆನ್ಸರ್ ಒಪ್ಪಿಸ್ತೀನಿ ಅಂತ ಹಲ್ಲಂಗ ಆಡ್ತಾ ಇದ್ದಾನೆ. ಏನು ಮಾಡೋಕ್ಕಾಗಲ್ಲ, ಅವರಾಗಿದ್ದವರು ಅವ್ರ ಕೆಲಸಗಳನ್ನ ಮಾಡ್ಕೊಳ್ಳೋ ತನಕ ತಂದೆ, ಎಸ್ಪೆಷಲಿ ತಾಯಿಗೆ ಟೆನ್ಷನ್ ಕಮ್ಮಿ ಆಗೋದಿಲ್ಲ. ಈ ಸಲ ಅಂತೂ ಬೇಜಾರಾಗೋಯ್ತು ಗೈಸ್, ಬಿಕಾಸ್ ಹಬ್ಬದ ಟೈಮಲ್ಲೇ ಟೆಸ್ಟ್ ಇಟ್ಕೊಂಡಿದ್ದಾರಲ್ಲ ಅಂತ. ಹಬ್ಬ ಮುಗಿದು ಒಂದು 5-6 ದಿನ ಆದಮೇಲೆ ಇಟ್ಕೋಬೇಕಾಗಿತ್ತು. ಆಗೆಲ್ಲನೂ ಫ್ರೀ ಆಗ್ತಾಯಿದ್ವಿ, ನೀಟಾಗಿ ಓದಿಸ್ಬೋದಿತ್ತು, ಬರೆಸ್ಬೋದಾಗಿತ್ತು. ಈ ಸಲ ನಿಜಕ್ಕೂ ನಾನು ಓದಿಸ್ತೀನೋ ಬರೆಸ್ತೀನೋ, ಇವ್ರು ಹೆಂಗೆ ಬರೀತಾರೋ. ನನ್ನ ಮಕ್ಕಳೊಂದು ಸ್ವಲ್ಪ ಹಠ ಗೈಸ್, ನಾನು ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ನನಗೆಲ್ಲ ಗೊತ್ತು, ನೀನು ಟೆನ್ಷನ್ ಮಾಡ್ಕೋಬೇಡ, ನನಗೆಲ್ಲ ಗೊತ್ತು ಅಂತ ಸ್ಕೋಪ್ ತಗೋತಾನೆ. ಬಟ್ ಅವ್ನು ಮಾಡಿದ್ಮೇಲೆ ಗೊತ್ತಾಗ. ತಗೊಳ್ಳಿ, ಟೀ ಕುಡಿದ್ಬಿಟ್ಟು ಮಾಡಿ, ಅವ್ರಿಗೆ ಟೀ ಕೊಟ್ಬಿಡ್ಬಾ. ಅಣ್ಣ ತಗೊಳ್ಳಿ, ಟೀ ತಗೊಳ್ಳಿ, ಅಲ್ಲಿ ಟೀ ಇಟ್ಟಿದ್ದೀನಿ ತಗೊಳ್ಳಿ.
ನನಗೆ ನಿನ್ನೆಯಿಂದ ಏನು ಬೆಳಗ್ಗೆಯಿಂದ ತಿಂದಿಲ್ಲದೆ ಸಂಜೆ ಸ್ವಲ್ಪ ಅನ್ನ ಸಾಂಬಾರು ತಿಂದಿದ್ದಕ್ಕೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಹೊಟ್ಟೆ ನೋವು, ಹೊಟ್ಟೆ ನುಂಗ್ತಾ ಲೂಸ್ ಮೋಷನ್ ಥರ ಆಗ್ಬಿಟ್ಟಿತ್ತು. ಸೊ ಟೀ ಕುಡಿತಾ ಇದ್ದೆ. ಅಷ್ಟರಲ್ಲಿ ಈ ಕಿತಾಪತಿ ನನ್ನ ಮಗ ನಾನು ಕಲ್ತಿದ್ದೀನಿ, ಕೇಳು, ಕ್ವಶನ್ ಆನ್ಸರ್ಸ್ ಕೇಳು, ಒಪ್ಪಿಸ್ತೀನಿ ಅಂದ್ಕೊಂಡು ಬರ್ತ ನನಗೂ ಟೀ ಕೊಡು, ಹಾಲು ಕೊಡು. ಬೆಳಗ್ಗೆಯಿಂದ ಅವನು ಆ್ಯಕ್ಚುಲಿ ಹಾಲೇ ಕುಡ್ದಿಲ್ಲ. ಟೀ ಕೊಡು ಅಂತ ಇದ್ದಾನೆ. ನಾನು ರೇಗ್ತಾ ಇದ್ದೀನಿ, ನಿಮ್ಮದೇ ಒಂದು ಕಪ್ಪು ಟೀ ಕುಡಿಯೋಕ್ಕೂ ಬಿಡಲ್ವಲ್ಲ ಅಂತ. ಯಾಕಂದರೆ ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಈ ನಡುವೆ, ತುಂಬ ಹೀಟ್ ಆಗಿತ್ತು ಅಂತ. ಹೊಟ್ಟೆ ನೋವು ಗೈಸ್, ಹೊಟ್ಟೆ ನೋವು ಬಂದುಬಿಟ್ಟಿದೆ, ಯಾಕಂತ ಗೊತ್ತಿಲ್ಲ. ಸೊ ಅವ್ರಿಗೂ ಕೂಡ ಟೀ ಕೊಟ್ಟೆ. ಅವರು ಟೀ ಎಲ್ಲ ಕುಡಿದು ಅವ್ರ ಕೆಲಸ ಅವರು ಸ್ಟಾರ್ಟ್ ಮಾಡಿಕೊಂಡ್ರು. ಲಾಸ್ಟ್ ಟೈಮ್ ಸ್ವಲ್ಪ ಲೈಟಾಗಿ ಮಾಡಿಸಿದ್ದೆ, ಈಗ ಒಂಚೂರು ಡಾರ್ಕಾಗಿ ಮಾಡಿಸೋಣ ಅಂತ. ನಾವೆಷ್ಟೇ ಕ್ಲೀನ್ ಮಾಡಿದ್ರು ಈ ಮಕ್ಕಳಂತೂ 2 ದಿನಕ್ಕೆ ಯಥಾಸ್ಥಿತಿ ತಥಾ ಪ್ರಜಾ ಮಾಡಿಬಿಡ್ತಾರೆ. ನಾನು ಹೇಳ್ತಾಯಿದ್ದೆ, ಹಬ್ಬ ಆಗೋ ತನಕನಾದರೂ ನೀಟಾಗಿಟ್ಟು ಈ ಸಲ ಅಂತೂ, ಇಲ್ಲ ಅಂದರೆ ನನ್ನ ಕೈಲಿ ಹೊಡೆಸ್ಕೊತೀರಾ ಅಂತೆಲ್ಲ ವಾರ್ನಿಂಗ್ ಕೊಟ್ಟಿದ್ದೀನಿ. ಸತೀಶ್ ಅಂತೂ ಎಷ್ಟು ಬೇಜಾರು ಮಾಡ್ಕೋತಾರೆ. ಹಬ್ಬ ಬಂತು ಅಂದರೆ ಎಷ್ಟು ಖರ್ಚು, ಪೇಂಟು, ಬಟ್ಟೆ, ಅದು ಇದು ಹಾಳು ಮುಳ್ಳು ಅಂದ್ಕೊಂಡು. ಗೋಡೌನಲ್ಲಿ ಫುಲ್ ಕೆಲಸ ಆಯಿತು, ಸತೀಶು ಬ್ಯುಸಿ ಇದ್ದರು. ಸೊ ಹಾಗಾಗಿ ನಾನಂತೂ ಕೆಳಗಡೆ ಹೋಗಲೇ ಇಲ್ಲ. ಯಾಕಂದರೆ ಇವ್ರಿಗೆ ಅದು ಇದು ಹೇಳ್ಕೊಡೋದು ಮಾಡೋದು, ದೇವ್ರ ಮನೆ ಇದೆಲ್ಲ, ದೇವ್ರ ಮನೆ ಸೀಲಿಂಗ್ ಮಾತ್ರ. ಯಾಕಂದರೆ ಫುಲ್ಲು ಟೈಲ್ಸ್ ಹಾಕ್ಸಿದ್ದೀವಲ್ವ. ಸೊ ಮೇಲ್ಗಡೆ ಸೀಲಿಂಗು ದೀಪ ಹಚ್ತಾ ಇರ್ತೀವಿ, ಧೂಪ ಹಾಕ್ತಾ ಇರ್ತೀವಿ, ಗಲೀಜು ಆಗೇ ಆಗುತ್ತೆ. ಆಮೇಲೆ ಈ ಕಪ್ಪು ಸಾಂಬ್ರಾಣಿ ಹಚ್ಚಿದಾಗ ಮನೆ ಬೇಗ ಬ್ಲ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಮಾಡಿಸ್ತಾ ಅಚ್ಚುಕಟ್ಟಾಗಿ ಮಾಡಿಸ್ಬೇಕು ಗೈಸ್ ನನಗಂತೂ. ಇಲ್ಲಾಂದರೆ ನಾನು ಮಾಡ್ಸೋಕ್ಕೆ ಹೋಗಲ್ಲ. ಪ್ರತಿ ವರ್ಷ ಮಾಡಿಸ್ತೀನಿ. ಹೋದ ವರ್ಷ ಸೀಲಿಂಗ್ ಕೂಡ ಮೇಲ್ಗಡೆ ಟಾಪ್ ಸೀಲಿಂಗ್ ಕೂಡ ವೈಟ್ ಕಲರ್ ಮಾಡಿಸಿದ್ದೆ. ಬಟ್ ಈ ಸಲ ಅಷ್ಟು ಸೀಲಿಂಗ್ ಏನು ಗಲೀಜಾಗಿರಲಿಲ್ಲ. ಹಾಗಾಗಿ ಗೋಡೆಗಳು ಮಾತ್ರ ಮಾಡಿಸ್ಕೊತಾ ಇದ್ದೀನಿ. ನೋಡೋಣ ಮುಂದಿನ ವರ್ಷದಷ್ಟರಲ್ಲಿ ದೇವರೇನಾದರೂ ಕಣ್ಬಿಟ್ಟು ತಥಾಸ್ತು ಮಗಳೇ ಅಂತೇನಾದರೂ ಅಂದರೆ, ನಾವು ಅಂದ್ಕೊಂಡಿರೋ ಕೆಲಸಗಳೇನಾದರೂ ಆದರೆ ಆಗಲಿ ಅಂತ ವಿಶ್ ಮಾಡಿ, ಬ್ಲೆಸ್ ಮಾಡಿ. ನಿಮ್ಮ ವಿಶಸ್ ತುಂಬಾ ಅವಶ್ಯಕ. ಒಳ್ಳೆ ರೀತಿ ಮಾಡಿ, ಅಷ್ಟೇ ಕೇಳ್ಕೊಳ್ಳೋದು. ನಾನು ಕೂಡ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ತಿನ್ನಬೇಕು ಅಂತಲೂ ಅನ್ನಿಸ್ಲಿಲ್ಲ. ಬಿಕಾಸ್ ಆಫ್ ನಾನು ಆಗಲೇ ಹೇಳಿದ್ನಲ್ಲ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಗೆ ಹೊಟ್ಟೆ ನೋವು ಅನ್ಕೋತೀನಿ. ಸೊ ಎಲ್ಲ ಫ್ರಿಜ್ಜಿಂದ ಹಿಡಿದು ಪ್ರತಿಯೊಂದು ಎಲ್ಲ ಎತ್ಕೊಡೋದು, ಗುಡಿಸ್ಕೊಡೋದು, ಈ ಥರದ್ದೆಲ್ಲ ಮಾಡಿಕೊಡ್ತಾಯಿದ್ದೆ. ಆಮೇಲೆ ಅವ್ರು ಕೇಳಿದಾಗೆಲ್ಲ ನೀರು, ಪಾಪ ಸುಳ್ಳು ಹೇಳ್ಬಾರ್ದು, 3 ಜನನೂ ನೀಟಾಗಿ ಬೇಗ ಮಾಡಿಕೊಡ್ತೀನಿ ಅಕ್ಕ, ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದರು. ಇವತ್ತೇ ಕಂಪ್ಲೀಟಾಗಿ ಮಾಡಿಕೊಡ್ತೀವಿ ಅಕ್ಕ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ ಮಾಡ್ತಾರಾ ಏನು ಅಂತ ಅಂದ್ಬಿಟ್ಟು. ಯಾವುದೇ ಕೆಲಸ ಆದರೂ ಗೈಸ್, ನಾವು ಅಂದ್ಕೊಂಡಂಗೆ ಅಷ್ಟು ಈಸಿ ಯಾವುದೂ ಇಲ್ಲ. ಅದಕ್ಕೆ ಆದಂಥ ಟೈಮ್, ಅದಕ್ಕೆ ಆದಂಥ ಗಳಿಗೆ, ಅದಕ್ಕೆ ಆದಂಥ ವ್ಯಾಲ್ಯೂಸ್ ಇದ್ದೇ ಇರುತ್ತೆ. ನಾನು ಈ ಥರ ರೋಲ್ಸ್ ಎಲ್ಲ ಮನೆ ತುಂಬ ಹಾಕ್ಕೊಟ್ಟಿದ್ದೀನಿ, ಗಲೀಜಾಗಿಬಿಡುತ್ತೆ, ಮತ್ತು ನಾನೇ ಉಜ್ಜಬೇಕು ಅಂತ ಅಡುಗೆ ಮನೆ ಫುಲ್ ಪ್ಯಾಕಪ್ ಮಾಡಿಬಿಟ್ಟಿದ್ದೀನಿ ವೈಟ್ ಕಲರ್ ರೋಲಿಂದ ಅಂತಲೇ ಹೇಳ್ಬೋದು. ಒಂದು ಚುಕ್ಕಿ ಥರ ಏನೇ ಮಾಡಿದ್ರು ಹಾರುತ್ತೆ, ಹಾರಲ್ಲ ಅಂತ ಹೇಳೋಕ್ಕಾಗಲ್ಲ. ಫುಲ್ ಪ್ಯಾಕಪ್ ಮಾಡಿಬಿಟ್ಟಿದ್ದೀನಿ. ಸಿಂಕಿಂದ ಹಿಡಿದು ಯಾವುದಕ್ಕೂ, ಪಾತ್ರೆ ಪಕಡ ಯಾವುದಕ್ಕೂ ಹಾರಿಸ್ಬಾರ್ದು ಅಂತ ಹೇಳಿ. ಸೊ ಈ ಹುಡುಗರು ಅಷ್ಟೇ ಪಾಪ ನೀಟಾಗಿ ಮಾಡಿಕೊಟ್ರು, ಒಂದು ಖುಷಿ ಆಯಿತು. ಆಮೇಲೆ ಕೆಳಗಡೆ ಏನಾದರೂ ವಸ್ತಿ ಆ ಥರದ್ದು ಏನಾದರೂ ಬಂದು ಪೇಂಟ್ ಎಳೀತಾ ಇದೆ ಅಂತ ಗೊತ್ತಾದಾಗ ವೈಟ್ ಸಿಮೆಂಟ್ ಆ ಥರದ್ದೆಲ್ಲ ಪ್ಯಾಕ್ ಮಾಡಿ ಅದನ್ನು ಡ್ರೈ ಮಾಡಿ ಅದ್ರ ಮೇಲೆ 2 ಕೋಟ್ ಪೇಂಟ್ ಮಾಡಿಸಿರೋ ಅಂಥದ್ದು. ಸೊ ಚೆನ್ನಾಗಿ ಮಾಡಿದ್ರು, ನನಗಿಷ್ಟ ಆಯಿತು ಆ್ಯಕ್ಚುಲಿ. ಅದಕ್ಕೆ ಹೇಳ್ತಾ ಇದ್ದೆ, ನಿಮ್ಮ ನಂಬರ್ ಕೊಟ್ಟು ಹೋಗಿ ಅಂತ. ನಮ್ಮದು ಹಳೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ, ಆವಾಗ ಏನು ಖಾಲಿ ಮಾಡ್ಕೊಂಡು ಹೋಗ್ತಿರ್ತಾರೆ, ಆವಾಗೆಲ್ಲ ಬೇಕಿದ್ದರೆ ಪೇಂಟ್ ಮಾಡಿಕೊಡಿ, ಇನ್ಮೇಲೆ ನಿಮಗೆ ಹೇಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ದೆ. ಖುಷಿ ಆಯಿತು ನನಗೆ ಅವ್ರು ಮಾಡಿದ ಕೆಲಸ. ಒಳಗಡೆ ಅವ್ರು ಕೆಲಸ ಮಾಡ್ತಾಯಿದ್ರು. ವಿಕ್ಕಿ ಬಾಬು ಆಟಾಡೋಕೆ ಹೋಗಿದ್ರು. ನಾನು ಉಯ್ಯಾಲೆ ಮೇಲೆ ಕೂತ್ಕೊಂಡು ನನ್ನನ್ನು ನೋಡ್ಕೊತಾ ಇದ್ದೆ. ನಿದ್ರೆ ಬಂದಂಗೆ ಆಗ್ತಾಯಿತ್ತು ಗೈಸ್, ಹುಚ್ಚಿ ಥರ ಇದ್ದೀನಿ ಅಲ್ವಾ. ಸೊ ಅಡುಗೆ ಏನೂ ಮಾಡೋಕ್ಕೋಗಲಿಲ್ಲ, ಬಿಕಾಸ್ ಆಫ್ ಕೆಳಗಡೆ ಒಬ್ಬಟ್ಟು, ಅನ್ನ ಸಾಂಬಾರು, ಗೀ ರೈಸು ಎಲ್ಲನೂ ಇತ್ತು. ವಡೆ, ಬೋಂಡ, ಏನೇನು ಐಟಮ್ಸ್ ಬೇಕು ನಿಮಗೆ ಎಲ್ಲ ಐಟಮ್ಸು ಕೆಳಗಡೆ ಗೋಡೌನಲ್ಲಿತ್ತು. ಸೊ ಕೆಲಸ ಮಾಡೋರಿಗೂ ಕೂಡ ಸತೀಶ್ ಎಲ್ಲ ಅರ್ಧ ಬಕೆಟಷ್ಟು ಕೊಟ್ಟು ಕಳಿಸಿದ್ರು ಮೇಲೆ. ಅದನ್ನೇ ತಿಂದ್ರಾಯಿತು ಅಂತ ನಾನು ಬೆಳಗ್ಗೆಯಿಂದ ಮುಖ ತೊಳೆದಿರೋದು, 1 ಲೋಟ ಟೀ ಕುಡ್ದಿರೋದು ಬಿಟ್ಟರೆ ಇನ್ನೇನು ತೊಗೊಂಡೇ ಇಲ್ಲ. ನಾನು ಹಾಗೆ ನೋಡ್ತಾ ಎಷ್ಟು ಬೇಗ 2 ಗಂಟೆ ಆಯ್ತಪ್ಪ ಅಂತ ಅನ್ನಿಸ್ತಾ ಇದೆ. ಸೊ ಸತೀಶ್ ಬಂದು ಸ್ನಾನಕ್ಕೆ ಹೊರಟರು. ಸೊ ಇವ್ರ ಪಾಡಿಗೆ ಇವರು ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಪಾರ್ಟಿ ಮನೆ ಹೋಗಬೇಕಿತ್ತು, ಊಟ ತೊಗೊಂಡೋಗಿದ್ದಾರಲ್ಲ ಅಲ್ಲಿಗೆ ಹೋಗಬೇಕಿತ್ತು. ನಾನು ಇವರಿಗೆಲ್ಲ ಏನೇನು ಐಟಮ್ಸ್ ಎಲ್ಲ, ಅನ್ನ ಸಾಂಬಾರು, ಗೀ ರೈಸ್, ಒಬ್ಬಟ್ಟು, ವಡೆ ಎಲ್ಲ ಊಟಕ್ಕೆ ಹಾಕ್ಕೊಟ್ಟೆ. ಎಲ್ಲ ಕೂತ್ಕೊಂಡು ನೀಟಾಗಿ ನೆಮ್ಮದಿಯಾಗಿ ಊಟ ಕೂಡ ಮಾಡ್ತಾಯಿದ್ದಾರೆ. ಇದಾಗಿತ್ತು ಗೈಸ್ ಕಂಪ್ಲೀಟ್ ವ್ಲಾಗ್ ತುಂಬ ಲಾಂಗ್ ಆಗಿಬಿಡುತ್ತೆ. ಇಷ್ಟ ಆಯಿತಾ ವ್ಲಾಗ್ ಕಮೆಂಟ್ ಮಾಡಿ.
ಏನಲ್ಲ. ಸೊ ಇನ್ನೂ ತುಂಬ ಕೆಲಸ ಇದೆ. ಅವರು ಪಾಪ ಊಟ ಮಾಡಿಬಿಟ್ಟು ಮಾಡಲಿ ಅಂತ ಊಟಕ್ಕೆ ಹಾಕ್ಕೊಟ್ಟೆ. ಸೊ ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಏನು ಅನ್ನಿಸ್ತು ವ್ಲಾಗ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಒಂದು ಸಪೋರ್ಟ್ ಕೊಡಿ, ವ್ಯೂಸ್ ಕೊಡಿ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ. ಟಾಟಾ, ಬೈ ಬೈ, ಸಿ ಯು, ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗಲ್ಲಿ ಏನೇನಾಯಿತು ಏನು ಎತ್ತ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ವ್ಲಾಗ್ ತುಂಬ ಉದ್ದ ಆಗುತ್ತೆ. ಓಕೆನಾ? ಟಾಟಾ, ಬೈ ಬೈ, ಲವ್ ಯು, ಟೇಕ್ ಕೇರ್, ಸಿ ಯು.